ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಮನ್ ವಿನಾಯಕ್. ಇವತ್ತು ಇನ್ನೊಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ. ಗೌಲಿ ಉಪ್ಪಿಟ್ಟು ಅಂತಾರೆ ಕರಿಬೋದು, ಇಲ್ಲ ಸೌತಿ ಬೀಜ ಉಪ್ಪಿಟ್ಟು ಅಂತಾರೆ ಕರಿಬೋದು. ನೋಡ್ರಿ ಹಿಂಗಿರ್ತಾವೆ ಇವು. ಇದನ್ನು ಪ್ಯೂರ್ ಗೋಧಿ ಹಿಟ್ಲೇನು ಮಾಡ್ಬೋದು, ಅಥವಾ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಮಿಕ್ಸ್ ಮಾಡಿನೂ ಮಾಡ್ತಾರೆ. ಇಲ್ಲಿ ನಾನು ಅದನ್ನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಇಟ್ಕೊಂಡೀನಿ. ಹುರಿದಿರೋ ಅಂಥ ಬಾಣಲಿಗೆನ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ, ಸ್ವಲ್ಪ ಸಾಸಿವೆ ಹಾಕ್ಕೊಂಡೀನಿ, ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ, ಆಮೇಲೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಹುರ್ಕೊಂಡೀನಿ. ಅದಾದಮೇಲೆ 1 ಬೌಲಷ್ಟು ನಾನು ಏನು ಸೌತಿ ಬೀಜ ತೊಗೊಂಡೇನಿಲ್ಲ ಅದೇ ಸೇಮ್ ಬೌಲನ್ನು ನೀರು ತೊಗೊಂಡೀನಿ. ಸೇಮ್ ಉಪ್ಪಿಟ್ಟಿಗೆ ನಾವು ಹೆಂಗೆ ಹೆಸರಿಡ್ತೇವಲ್ಲ, ಸೇಮ್ ಅದೇ ಪ್ರೊಸೀಜರ್ ನೋಡ್ರಿ. ಈಸಿ ಐತಿ ಭಾಳ. ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಉಪ್ಪು ಹಾಕ್ಕೊಂಡು ಅದು ಕುದಿ ಬಂದಮೇಲೆ ಸೌತಿ ಬೀಜ ಹಾಕ್ಕೊಂಡೀನಿ. 5 ನಿಮಿಷ ಅದನ್ನು ಮುಚ್ಚಿ ಕುದಿಲಿಕ್ಕೆ ಬಿಡ್ಬೇಕ್ರಿ. ನೋಡ್ರಿ ಎಷ್ಟು ಮಸ್ತ್ ಬಂದೈತಿ. ನನಗಂತೂ ಭಾಳ ಸೇರ್ತೈತಿ, ಅದ್ರ ಸ್ಮೆಲ್ಲು ಮಸ್ತ್ ಇರ್ತೈತೆ ರೀ. ನೀವು ಒಂದ್ಸತಿ ಮನೆ ಒಳಗೆ ಟ್ರೈ ಮಾಡಿರಿ. ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡ್ರಿ.